ತುಂಬ ದೊಡ್ಡ ಸ್ಕ್ರೀನ್ ಆದ್ದರಿಂದ ಬಹಳ ಚಂದ ಆಗುತ್ತೆ. ಒಂದು ದೃಷ್ಟಿಯಿಂದ ಮಗದೊಮ್ಮೆ ಸ್ವಾಮಿಗಳಿಗೆ ನಾವು ಕಳೆದ ಬಾರಿ ಅದು ಆಗಲಿಲ್ಲ ಒಬ್ಬನ ಹೇಳಿ ನಾನು ಬೇಸರ ಪಟ್ಟಿದ್ದೆ. ಆಗಲೇಬೇಕು ಈ ಸರ್ತಿಯಿಂದ, ಮೊನ್ನೆಯಿಂದಲೂ ಹೇಳ್ತಾ ನಿನ್ನೆ ಸ್ವಾಮಿಗಳು ಬಂದು ನಿಂತೇ ನೋಡಿ ಹೋಗಿದ್ದಾರೆ. ಹಾಗಾಗಿ ಇದು ತುಂಬ ಅಂದರೆ ತುಂಬ ಆ ದೃಷ್ಟಿಯಿಂದ ನನ್ನ ಎಲ್ಲ ಡೆಮಾನ್ಸ್ಟ್ರೇಷನ್ಸ್ ವರ್ಕ್ಗಳಿಗೆಲ್ಲ ಇದು ಯಾರಿಲ್ಲದಿದ್ರೂ ಒಂದು ವೇದಿಕೆ ಆಗುವ ಹಾಗೆ ಒಂದು ದೃಷ್ಟಿಯಿಂದ ನೀವು ಬರಬೇಕಂದ್ರೆ ನಾನು ಹಠ ಏನು ಮಾಡುವುದಿಲ್ಲ, ಎಲ್ಲಿದ್ರು ಕೇಳಬಾರ್ದು ಅಂತೇನು ಹೇಳುವುದಿಲ್ಲ. ಆದರೆ ನಮ್ಮ ಶ್ರೀಶಣ್ಣಾಗಲಿ ಪಟ್ಟಾಭಿಯವರಾಗಲಿ ಅವರೆಲ್ಲ ಸಾರ್ವಜನಿಕ ಸ್ವತ್ತುಗಳಿಗೆಲ್ಲ ಪಾಲಿಸುತ್ತಾರರು. ಆ ದೃಷ್ಟಿಯಿಂದ ಇರಲಿ ಬಿಡಿ. ಬಂದವರಿಗೆ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯ ಹೇಳ್ತಾ ಮುಂದುವರಿಸ್ತೇನೆ. 5 ಜನ ಇದ್ದಾರೆ ಹೇಳಿದ್ನಲ್ಲ, ಅವರಿಗೆ 5 ಜನ ಯಾರು ಕೇಳಿ ಇಲ್ಲಿದೆ ನೋಡಿ. 5 ಜನರಿಗೆ 5 ಪ್ರಕಾರದಲ್ಲಿ ಉಪಾಸನೆಯ ಮಂತ್ರಗಳನ್ನು ಹೇಳಿಕೊಂಡು ಪೂಜೆ ಮಾಡಲಿಕ್ಕೂ ಬರುತ್ತೆ ಅನ್ನೋದೊಂದು ದೊಡ್ಡ ಸಂಗತಿ. ಲಿಂಗ ಪೂಜೆಯಲ್ಲಿ 5 ಶಿವನ ರೂಪಗಳಿವೆ. ಸದ್ಯೋಜಾತ, ವಾಮದೇವ, ತತ್ಪುರುಷ, ಈಶಾನ, ಅಘೋರ ಅಂತ. ಈ 5ರನ್ನು ನೋಡಿ, ನಮಗೆ ಶಿವ ಅಂದಾಗ ನೀರು ಬರ್ತದೆ, ಗಂಗಾಧರ. ಇಲ್ಲಿ ಮುಂದೆ ಹೇಳಿದರೆ ಏನೇವು ಆಗಲಿ, ಆಕಾಶಗಂಗೆ. ಸದ್ಯೇನ ಆವಾಹನಂ ಪ್ರೋಕ್ತಂ ನೋಡಿ, ಸದ್ಯ ಎನ್ನತಕ್ಕ ಮಾತಿನಿಂದ ಮಂತ್ರ ಉಂಟು. ಸದ್ಯೋಜಾತ ಪ್ರಪದ್ಯ ಮೇಲೆ ಬಿಡಿ, ಇನ್ನೊಮ್ಮೆ ಮಂತ್ರದ ಬಗ್ಗೆ ಚಿಂತನೆ ಮತ್ತೆ ಮಾಡಿ. ನಾವು ಸಾಮಾನ್ಯ ಜನರನ್ನು ಇಟ್ಟುಕೊಂಡು ಸುಲಭವಾಗಿ ಚಿಂತನೆ ಮಾಡಲಿಕ್ಕೋಸ್ಕರ ಸದ್ಯಾಯ ನಮಃ ಹೇಳಬಹುದು, ಸದ್ಯೋಜಾತಾಯ ನಮಃ ಅಂತ ಹೇಳುವ. ಅವನು ಇಡೀ ಹೆಸರು ತುಂಡ ಹೆಸರಲ್ಲಿ ಕರೀಲಿಕ್ಕೆ ಏನು ತಪ್ಪಿಲ್ಲ. ಭೀಮಸೇನನ್ನು ಭೀಮ ಹೇಳುದಿಲ್ವ ನಾವು, ಸತ್ಯಭಾಮಿಯನ್ನು ಭಾಮಿ ಅಂತ ಕರೀದಿಲ್ವ? ಏನು ಬೇಜಾರು ಅವರಿಗೆ ಆಗುದಿಲ್ಲ, ಅವರೇ ಹೇಳ್ತಾರೆ ಕರೀರಿ ಅಂತ ಮತ್ತೆಂದು. ಹಾಗೆ ಕರೀಲಿ, ತುಂಡ ಹೆಸರಿಂದ ಕರೆದ ತಕ್ಷಣ ಏನು ಕಳೆದೋಗ್ತದೆ ಅಂತ ಹೇಳಬೇಡಿ. ಅದು ಒಂದು ಚಂದ, ಅದು ಇಡಿಯೇ ಯಾಕೆಲ್ಲ ಆಗ್ತದೆ. ಹೀಗಾಗಿ ಸದ್ಯಾಯ ನಮಃ ಅಂತೇಳಿಯೇ ದೇವರನ್ನು ಆವಾಹನೆ ಮಾಡುವುದು. ಆವಾಹನೆ ಅಂದರೆ ಕೆಳಗೆ ಬಿಟ್ಟಿದ್ದು ಆವಾಹನೆ ಮುದ್ರೆ ಅಂತ, ಕರೀಲಿಕ್ಕೆ ಕ್ರಮ, ದೇವರನ್ನು ಕರೆಯುವುದು ಹೇಗೆ ಅಂತ. ಆನಂತರ ವಾಮೇನ ಸ್ಥಾಪನಂತದ, ವಾಮದೇವ ಅಂತ ಹೆಸರು. ದೈವ ಬಿಡಿ ಮಾರ್ಯಾರೆ, ವಾಮ ನನ್ನ ಹೆಸರು ಅಂತಾರೆ. ವಾಮ ಅಂದರೆ ಚಂದ ಅಂತ. ವಾಮ ಮಂತ್ರದಿಂದ ಅದರಿಂದ ಸ್ಥಾಪನೆ ಮಾಡಲಿಕ್ಕೆ, ದೇವರನ್ನು ಕುಳ್ಳಿಸ್ಲಿಕ್ಕೆ, ಕರೀಲಿಕ್ಕೆ, ಕುಳ್ಳಿರಿಸಲಿಕ್ಕೆ. ಮತ್ತು ನಿರೋಧನ ಅಘೋರೇಣ, ಅವನು ಅಘೋರ. ಘೋರ ಇಲ್ಲ, ನಮ್ಮ ದೇವರು ಬಹಳ ಸೌಮ್ಯ ಇದ್ದಾನೆ ಹೇಳಲಿಕ್ಕೆ ಅಘೋರ. ಮತ್ತೆ ಕೆಟ್ಟವರಿಗೆ ಭಾರಿ ಘೋರ, ಅತಿ ಘೋರ ಹೇಳಲಿಕ್ಕೋಸ್ಕರ ಅಘೋರ ಅಂತಾನೆ. ಅಘೋರಾಯ ನಮಃ ಹೇಳಿ ಅವನನ್ನು ಬಿಟ್ಟು ಹೋಗಬೇಡ ಅಂತ ದಮ್ಮೆ ಹಾಕಲಿಕ್ಕೆ ನಿರೋಧ. ಮತ್ತೆ ಪುಂಸ ಸಾನ್ನಿಧ್ಯ ಕಲ್ಪನ. ಪುಂಸ ಅಂದರೆ ಪುರುಷ ಮಂತ್ರದಿಂದ ತತ್ಪುರುಷಾಯ ವಿದ್ಮೆ, ತತ್ಪುರುಷ ಅಂದರೆ ಹೆಸರು ಅವನಿಗೆ. ತತ್ ಯಾಕೆ ಮಾರ್ಯಾರೆ, ಖಾಲಿ ಪುರುಷ ಆಗುವುದು, ಆಯ್ತು ಮಾರೇ. ಅದು ಅವನು ದೇವರ ಪುರುಷನಾದ್ರಿಂದ ತತ್ಪುರುಷ ಹೇಳಿದೆ ಇರಲಿ. ಖಾಲಿ ಪುರುಷ ಮಂತ್ರ, ಪುರುಷಾಯ ನಮಃ ಸಾನ್ನಿಧ್ಯವನ್ನು, ನೀನು ಇಲ್ಲೇ ಇರಬೇಕು ಅಂತೇಳಿ, ಹೋಗಬೇಡ ಹೇಳಿ ಇದು ಅಂತ ಹೇಳುದು. ಕೊನೆಗೆ ಈಶಾನೇನ ಅರ್ಚನ, ಈಶಾನಾಯ ನಮಃ ಹೇಳಿ ನಮ್ದು ಎಂಥ ಪೂಜೆ ಪುರಸ್ಕಾರ ಉಂಟದನ್ನು ಸಮರ್ಪಿಸಲಿಕ್ಕೆ. ಹೀಗೆ ಪಂಚರೂಪದಿಂದ ಮುಗಿದೋಯ್ತು. ದೇವರನ್ನು ಕರೆದಾಯಿತು, ಕುಳ್ಳಿರಿಸಿ ಆಯಿತು, ಅವನಿಗೆ ಬೇಕಾದ್ದನ್ನು ಕೊಳ್ಳಿಕ್ಕೆ ಶುರು ಮಾಡಿ ಆಯಿತು. ಅಲ್ಲಿಗೆ ಇಡೀ ಇದು ವಿಚಿತ್ರ. ಲಕ್ಷಣ ಸಂಹಿತೆ ಅಂತ ಭಾರಿ ಓಲ್ಡ್, ಎಲ್ಲ ತಂತ್ರಗಳಿಗೂ ಚಿಂತನೆಗೂ ಮೂಲ ಸಂಗತಿ ಅದು ಲಕ್ಷಣ ಸಂಹಿತ. ಅದರಲ್ಲಿ ಇರತಕ್ಕ ಅದರಲ್ಲಿ ಭಾರಿ ಅಪೂರ್ವವಾದ ಕೆಲವು ಮಾಹಿತಿಗಳೆಲ್ಲ ಇವೆ. ಅಂದರೆ ಇವತ್ತು ಚಾಲ್ತಿಗೆ ಅದು ತರುವುದು ಬಹಳ ಯಾರು ಹೆಚ್ಚು ಮಾಡಿಲ್ಲ, ನೋಡಿದ್ದಾರೆ, ತರಲಿಲ್ಲ. ಬಹಳ ಸುಂದರವಾಗಿರತಕ್ಕಂಥ ಇದು 4 ಮುದ್ರೆಗಳ ಜೊತೆಯಲ್ಲಿ, ಮುದ್ರೆಗಳು ನಿಮಗೆ ನನ್ನ ಮುದ್ರಾ ಸಮೀಕ್ಷೆಯಲ್ಲಿ ಸಿಗ್ತದೆ ವಿವರಣೆಗಳು ವಾಸ್ತವವಾಗಿ. ಅದು ಇಲ್ಲಿಗೆ ಸಂಬಂಧಪಟ್ಟಂತೆ 4 ಮುದ್ರೆಗಳನ್ನು ಹಾಕಿ ಕರೆಯುವುದು ಹೇಗೆ, ಬರಬೇಕು, ಕೂತ್ಕೊಳ್ಬೇಕು, ತಪ್ಪಿಸಿ ಹೋಗಬಾರ್ದು, ಇಲ್ಲೇ ಇರಬಿಡು ಅಂತ ಹೇಳತಕ್ಕಂಥ 4 ಮುದ್ರೆಗಳ ಪ್ರಕಾರಗಳು ನೆಕ್ಸ್ಟ್